118 ಶಾಸಕರ ಬೆಂಬಲ ಇದೆಯಾ ಇಲ್ವಾ ಅನ್ನೋದು. ಟಿವಿಕೆಗೆ ಬೆಂಬಲವನ್ನು ಸೂಚಿಸಿದ ವಿಸಿಕೆ 5 ವರ್ಷ ವಿಜಯ್ ಸರ್ಕಾರಕ್ಕೆ ಬೆಂಬಲ ಅಂತ ಹೇಳಿ ವಿಸಿಕೆ ಹೇಳಿದೆ. ಸಿಪಿಐನಿಂದಲೂ ಕೂಡ ಟಿವಿಕೆ ಪರವಾಗಿ ಬೆಂಬಲ ಸೂಚಿಸಿ ಆಗಿದೆ. ಸಿಪಿಐ ಪಕ್ಷದ 2 ಶಾಸಕರಿಂದ ವಿಜಯ್ಗೆ ಬೆಂಬಲವನ್ನು ನೀಡಿಯಾಗಿದೆ. ಹೀಗಿರುವಾಗ ವಿಜಯ್ಗೆ ಯಾವುದೇ ತಾಪತ್ರೆಗಳು ಎದುರಾಗೋದಿಲ್ಲ ಫ್ಲೋರ್ ಟೆಸ್ಟ್ನಲ್ಲಿ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥ ಮಾತು ಅಥವಾ ಮೇಲ್ನೋಟಕ್ಕೆ ಕಂಡು ಬರ್ತಿರುವಂಥ ವಿಚಾರ. ಸದ್ಯಕ್ಕೆ ವಿಜಯ್ ಸೇಫ್ ಝೋನಲ್ಲಿ ಇದ್ದಾರೆ. ಅವರು ಸರ್ಕಾರಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ, 5 ವರ್ಷಗಳ ಕಾಲ ಅವರಿಗೆ ಯಾವುದೇ ಗೊಂದಲಗಳಾಗೋದಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಿರುವಂಥ ವಿಚಾರ. ಅದ್ರ ಜೊತೆಗೀಗ AIADMK ಸುಮಾರು 47 ಶಾಸಕರ ಪೈಕಿ 30ಕ್ಕೂ ಹೆಚ್ಚು ಶಾಸಕರು ಈಗ AIADMK ಇಂದಾಗಿ ಹೊರಗಡೆ ಬಂದು ಷಣ್ಮುಗಂ ಅವರ ನೇತೃತ್ವದಲ್ಲಿ ವಿಜಯ್ ಅವರ ಪಾರ್ಟಿಗೆ ಬೆಂಬಲವನ್ನು ಕೊಡ್ತಾರೆ ಅನ್ನೋದು ಈಗ ಬಹುತೇಕ ಖಚಿತ ಆಗಿರೋದ್ರಿಂದಾಗಿ ಯಾವುದೇ ಗೊಂದಲಗಳು ಆಗದ ರೀತಿಯಲ್ಲಿ ವಿಜಯ್ ವಿಶ್ವಾಸ ಮತವನ್ನು ಸಾಬೀತು ಮಾಡ್ತಾರೆ. ಈ ವಿಜಯ್ ಅವರ ಟಿವಿಕೆ ಸೇರಿದಂತೆ ಅವರ ಮೈತ್ರಿ ಪಾರ್ಟ್ನರ್ಗಳು ಯಾರ್ಯಾರಿದ್ದಾರೆ, ಕಾಂಗ್ರೆಸ್ ಸೇರಿದಂತೆ ಉಳಿದಂಥ ಎಲ್ಲ ಪಾರ್ಟಿಗಳು ಕೂಡ ವಿಜಯ್ ಅವರ ಬೆಂಬಲಕ್ಕೆ ನಿಂತುಕೊಂಡಿದ್ದಾವೆ. ಸುಮಾರು 120 ಲೋಕಲ್ ಪಾರ್ಟಿಗಳು ಸೇರಿದಂತೆ 120 ಶಾಸಕರ ಬೆಂಬಲ ಅವರಿಗೆ ಸಿಕ್ಕಂಗಾಗಿದೆ. ಅದರ ಹೊರತಾಗಿ ಅಣ್ಣಾ DMK ಪಕ್ಷವೂ ಕೂಡ ಜೊತೆಗೆ ಸೇರ್ಕೊಳ್ತು ಅನ್ನೋದಾದರೆ ಯಾವುದೇ ಗೊಂದಲಗಳಾಗದ ರೀತಿಯಲ್ಲಿ ಅವರು 5 ವರ್ಷಗಳ ಕಾಲ ಸುಸೂತ್ರವಾಗಿ ಸರ್ಕಾರವನ್ನು ನಿರ್ವಹಿಸ್ತಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಿರುವಂಥ ವಿಚಾರ. ಸದ್ಯಕ್ಕೆ ಇವತ್ತು ವಿಶ್ವಾಸ ಮತಯಾಚನೆ ಇರೋದ್ರಿಂದಾಗಿ ಮೊನ್ನೆ ಏನು ರಾಜ್ಯಪಾಲರಿಗೆ ಸಲ್ಲಿಸಿದಂತಹ ಪತ್ರದಲ್ಲಿ ಎಲ್ಲ ಶಾಸಕರು 120 ಶಾಸಕರ ಸಹಿಯನ್ನು ಸಂಗ್ರಹ ಮಾಡಿದರು. ಇವತ್ತು ತಮ್ಮ ಜೊತೆಗೆ ಯಾರಿದ್ದಾರೆ ಅನ್ನುವಂಥ ಫಲ ಏನು ಅನ್ನೋದನ್ನು ಇವತ್ತು ವಿಶ್ವಾಸ ಮತ ಫ್ಲೋರ್ ಟೆಸ್ಟ್ನಲ್ಲಿ ಸಾಬೀತು ಮಾಡ್ತಾರೆ ವಿಜಯ್. ಅದಕ್ಕಿನ್ನೇನು ಕೆಲವೇ ಹೊತ್ತು ಮಾತ್ರ ಬಾಕಿ ಇದ್ದಾವೆ. ಆ ಮೂಲಕ ಒಂದು ನಿರ್ಣಾಯಕವಾದಂತಹ ಒಂದು ಕ್ಲಾರಿಟಿ ಸಿಗುತ್ತೆ, ನಿರ್ಣಯ ಆಗತ್ತೆ ಇವತ್ತು. ಆ ಮೂಲಕ 5 ವರ್ಷಗಳ ಕಾಲ ವಿಜಯ್ ಸುಸೂತ್ರವಾಗಿ ಸರ್ಕಾರವನ್ನು ಮಾಡ್ತಾರೆ, ಅವರಿಗೆ ಬೇಕಾದಂಥ ಸಂಖ್ಯಾಬಲ ಇದೆ ಅನ್ನೋದನ್ನು ತೋರಿಸುವಂತಹ ಸಮಯ ಇದು. ಕೆಲವೇ ಹೊತ್ತಿನಲ್ಲಿ ವಿಶ್ವಾಸ ಮತಯಾಚನೆ ಆಗುತ್ತೆ. ಹೆಚ್ಚಿನ ಮಾಹಿತಿಯೊಂದಿಗೆ ನ್ಯೂಸ್ ಡೆಸ್ಕ್ನಿಂದ ನಮ್ಮ ಪ್ರತಿನಿಧಿ ಹನುಮಂತು ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಬಹುತೇಕ ವಿಜಯ್ಗೆ ಬೇಕಾದಂತಹ ಸಂಖ್ಯಾಬಲ ಇದ್ದಂಗೆ ಕಾಣಿಸ್ತಾ ಇದೆ. ಯಾವ್ಯಾವ ಪಾರ್ಟಿಗಳಲ್ಲಿ ಎಷ್ಟೆಷ್ಟು ನಂಬರ್ಸು ಮತ್ತು ಅಣ್ಣಾ DMK ಏನಾದರೂ ಸೇರಿಕೊಂಡ್ರೆ ಇವರ ವಿಶ್ವಾಸ ಮತ ಯಾವುದೇ ಗೊಂದಲ ಇಲ್ಲದಂತೆ ಸಾಬೀತಾಗುತ್ತೆ. ಏನಿದೆ ಇಲ್ಲಿವರೆಗಿನ ಮಾಹಿತಿ ಹನುಮಂತು? ರಂಜಿತ್, ತಮಿಳುನಾಡಿನ ಪಾಲಿಟಿಕ್ಸ್ ಒಂದು ರೀತಿಯ ರೋಚಕತೆ ಘಟ್ಟಕ್ಕೆ ತಲುಪಿದೆ. ಇಷ್ಟು ದಿನ ಒಂದು ಸಂಖ್ಯಾಬಲದ ಆವು ಏಣಿಯ ಆಟದ ಒಂದಷ್ಟು ಲೆಕ್ಕಾಚಾರಗಳಿತ್ತು. ಯಾವಾಗ ಒಂದು ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಕೂಡ 108 ಸ್ಥಾನಗಳನ್ನು ಗೆದ್ದಿದ್ರು. ಅದರಲ್ಲಿ 2 ಕ್ಷೇತ್ರಗಳಲ್ಲಿ ವಿಜಯ ಸ್ಪರ್ಧೆ ಮಾಡಿರುವಂಥ ಕಾರಣಕ್ಕಾಗಿ ಒಂದು ಕ್ಷೇತ್ರವನ್ನು ಬಿಟ್ಕೊಡ್ಬೇಕು. ಅಂದರೆ ಅಧಿಕೃತವಾಗಿ ಟಿವಿಕೆ ಹೊಂದಿರುವಂಥದ್ದು 107 ಸ್ಥಾನಗಳು ಹೊಂದಿದೆ. ಇದರ ಜೊತೆಗೆ CPIM, CPI ಜೊತೆಗೆ ಮುಸ್ಲಿಂ ಲೀಗ್ ಸೇರಿದಂತೆ VCK ಸೇರಿದಂತೆ ತಲಾ 2 ಸ್ಥಾನಗಳ ಬೆಂಬಲ, ಕಾಂಗ್ರೆಸ್ನ 5 ಶಾಸಕರ ಬೆಂಬಲ, ಒಟ್ಟು 120 ಶಾಸಕರ ಬೆಂಬಲ ಇರುವಂಥ ಕಾರಣಕ್ಕಾಗಿ ಮ್ಯಾಜಿಕ್ ನಂಬರ್ 118 ಬೇಕಾಗಿತ್ತು. 118 ನಂಬರ್ ಇವರು ತೋರಿಸಿದ ಕಾರಣಕ್ಕಾಗಿ ರಾಜ್ಯಪಾಲರು ಕೂಡ ಇವರಿಗೆ CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಅನುವು ಮಾಡಿಕೊಟ್ರು. CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರದಲ್ಲಿ ಸಹಜವಾಗಿ ಸಂಪ್ರದಾಯದಂತೆ ಸದನದಲ್ಲಿ ವಿಧಾನಸಭೆಯ ಅಸೆಂಬ್ಲಿ ಒಳಗಡೆಗೆ ಏನು ಸದನದಲ್ಲಿ ಒಂದು ವಿಶ್ವಾಸ ಮತಯಾಚನೆಯನ್ನು ಮಾಡಬೇಕು. ಆ ಮೂಲಕ ತಮಗೆ ಸಂಪೂರ್ಣವಾದಂತಹ ಬಹುಮತವಿದೆ ಅನ್ನುವಂಥ ಒಂದು ಸಂದೇಶವನ್ನು ಕೊಡಬೇಕಾಗತ್ತೆ. ಈ ಒಂದು ಪ್ರಕ್ರಿಯೆಯನ್ನು ಇವತ್ತು ವಿಜಯ್ ಮಾಡ್ತಾ ಇರುವಂಥದ್ದು. ಸಹಜವಾಗಿಯೇ ಅವರಿಗೆ ಈ ಸಂಖ್ಯಾಬಲ ಇದೆ. ಆದರೆ ಕಠಿಣಾತಿ ಕಠಿಣದ ಮುಂದೆ ರಾಜಕಾರಣದಲ್ಲಿ ಯಾವಾಗ ಏನು ತಿರುವು ಪಡೆಯುತ್ತೋ ಗೊತ್ತಿಲ್ಲ. ಇದರ ಜೊತೆಗೆ ಈಗ ತಮಿಳುನಾಡಿನ ರಾಜಕಾರಣದಲ್ಲಿ AIADMK ಪಕ್ಷದಲ್ಲೂ ಕೂಡ ಒಂದಷ್ಟು ಭಿನ್ನ ನಿಲುವುಗಳು ಬಂದಿದ್ದಾವೆ. ಸರಿಸುಮಾರು 30 ಜನ ಶಾಸಕರು ಟಿವಿಕೆಗೆ ಬೆಂಬಲಿಸಬೇಕು ಅನ್ನೋಂಥ ಮಾತನ್ನು ಚರ್ಚೆಯನ್ನು ಇಟ್ಕೊಂಡಿದ್ದಾರೆ. ಷಣ್ಮುಖಂ ನೇತೃತ್ವದಲ್ಲಿ ಈ ಥರ ಒಂದಷ್ಟು ಪ್ರಕ್ರಿಯೆ ನಡೆದಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಆ ಶಾಸಕರ ಬೆಂಬಲವೂ ಕೂಡ ಟಿವಿಕೆಗೆ ಸಿಕ್ತು ಅಂತಂದು ಹೇಳಿದ್ರೆ ಅದು ಬಹುದೊಡ್ಡ ಪಕ್ಷ ಮಾತ್ರ ಅಲ್ಲ, ಸರ್ಕಾರದಲ್ಲಿ ಒಂದಷ್ಟು
ಬಹುದೊಡ್ಡ ಶಾಸಕರ ಸಂಖ್ಯಾಬಲವೂ ಕೂಡ ಹೆಚ್ಚಾಗುತ್ತೆ. ಅದು ರಾಜಕೀಯವಾಗಿ ಸವಾಲುಗಳು ಇರ್ತವೆ, ಅನೇಕ ರೀತಿಯ ತಿರುವುಗಳು ಪಡೆಯುತ್ತವೆ. ಆದ್ರೆ ಪ್ರಶ್ನೆ ಇರುವಂತದ್ದು ಏನಂತಂದು ಹೇಳಿದ್ರೆ ಟೂ ಥರ್ಡ್ ಅಂತ ನಿಯಮ ಏನಾದರೂ ಪಾಲನೆ ಆದ್ರೆ ಆ 30 ಜನ ಶಾಸಕರು ಬೆಂಬಲ ಕೊಡ್ಲಿಕ್ಕೆ ಆಗುತ್ತಾ, ಅಥವಾ ಅಲ್ಲಿ ಏನಾದರೂ AIADMK ಏನಾದರೂ ಪಕ್ಷ ಉಚ್ಚಾಟನೆ ಅನ್ನುವಂಥ ಪರಿಸ್ಥಿತಿಯನ್ನ ತೆಗೆದುಕೊಂಡ್ರೆ, ಅಸ್ತ್ರವನ್ನು ತೆಗೆದುಕೊಂಡ್ರೆ ಪಕ್ಷಾಂತರ ಕಾಯ್ದೆ ಏನಾದರೂ ಚರ್ಚೆಗೆ ಬರುತ್ತಾ? ಈ ಎಲ್ಲಾ ರಾಜಕೀಯ ಆಯಾಮಗಳಲ್ಲೂ ಕೂಡ ಈ ಕ್ಷಣದವರೆಗೂ ಚರ್ಚೆ ಇದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಹನುಮಂತು, 118 ಶಾಸಕರ ಬೆಂಬಲ ಇದೆಯಾ ಇಲ್ವಾ ಅನ್ನೋದು. TVKಗೆ ಬೆಂಬಲವನ್ನ ಸೂಚಿಸಿದ VCK 5 ವರ್ಷ ವಿಜಯ್ ಸರ್ಕಾರಕ್ಕೆ ಬೆಂಬಲ ಅಂತ ಹೇಳಿ VCK ಹೇಳಿದೆ. CPI-ನಿಂದಲೂ ಕೂಡ TVK ಪರವಾಗಿ ಬೆಂಬಲ ಸೂಚಿಸಿ ಆಗಿದೆ. CPI ಪಕ್ಷದ 2 ಶಾಸಕರಿಂದ ವಿಜಯ್ಗೆ ಬೆಂಬಲವನ್ನ ನೀಡಿಯಾಗಿದೆ. ಹೀಗಿರುವಾಗ ವಿಜಯ್ಗೆ ಯಾವುದೇ ತಾಪತ್ರೆಗಳು ಎದುರಾಗೋದಿಲ್ಲ ಫ್ಲೋರ್ ಟೆಸ್ಟ್ನಲ್ಲಿ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥ ಮಾತು, ಅಥವಾ ಮೇಲ್ನೋಟಕ್ಕೆ ಕಂಡು ಬರ್ತಿರುವಂಥ ವಿಚಾರ. ಸದ್ಯಕ್ಕೆ ವಿಜಯ್ ಸೇಫ್ ಝೋನಲ್ಲಿ ಇದ್ದಾರೆ. ಅವರು ಸರ್ಕಾರಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ, 5 ವರ್ಷಗಳ ಕಾಲ ಅವರಿಗೆ ಯಾವುದೇ ಗೊಂದಲಗಳಾಗೋದಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಿರುವಂಥ ವಿಚಾರ. ಅದ್ರ ಜೊತೆಗೀಗ AIADMK ಸುಮಾರು 47 ಶಾಸಕರ ಪೈಕಿ 30ಕ್ಕೂ ಹೆಚ್ಚು ಶಾಸಕರು ಈಗ AIADMK ಇಂದಾಗಿ ಹೊರಗಡೆ ಬಂದು ಷಣ್ಮುಗಂ ಅವರ ನೇತೃತ್ವದಲ್ಲಿ ವಿಜಯ್ ಅವರ ಪಾರ್ಟಿಗೆ ಬೆಂಬಲವನ್ನು ಕೊಡ್ತಾರೆ ಅನ್ನೋದು ಈಗ ಬಹುತೇಕ ಖಚಿತ ಆಗಿರೋದ್ರಿಂದಾಗಿ ಯಾವುದೇ ಗೊಂದಲಗಳು ಆಗದ ರೀತಿಯಲ್ಲಿ ವಿಜಯ್ ವಿಶ್ವಾಸ ಮತವನ್ನ ಸಾಬೀತು ಮಾಡ್ತಾರೆ. ಈ ವಿಜಯ್ ಅವರ TVK ಸೇರಿದಂತೆ ಅವರ ಮೈತ್ರಿ ಪಾರ್ಟ್ನರ್ಗಳು ಯಾರ್ಯಾರಿದ್ದಾರೆ, ಕಾಂಗ್ರೆಸ್ ಸೇರಿದಂತೆ ಉಳಿದಂಥ ಎಲ್ಲ ಪಾರ್ಟಿಗಳು ಕೂಡ ವಿಜಯ್ ಅವರ ಬೆಂಬಲಕ್ಕೆ ನಿಂತುಕೊಂಡಿದ್ದಾವೆ. ಸುಮಾರು 120 ಲೋಕಲ್ ಪಾರ್ಟಿಗಳು ಸೇರಿದಂತೆ 120 ಶಾಸಕರ ಬೆಂಬಲ ಅವರಿಗೆ ಸಿಕ್ಕಂಗಾಗಿದೆ. ಅದರ ಹೊರತಾಗಿ ಅಣ್ಣಾ DMK ಪಕ್ಷವೂ ಕೂಡ ಜೊತೆಗೆ ಸೇರ್ಕೊಳ್ತು ಅನ್ನೋದಾದರೆ ಯಾವುದೇ ಗೊಂದಲಗಳಾಗದ ರೀತಿಯಲ್ಲಿ ಅವರು 5 ವರ್ಷಗಳ ಕಾಲ ಸುಸೂತ್ರವಾಗಿ ಸರ್ಕಾರವನ್ನು ನಿರ್ವಹಿಸ್ತಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಿರುವಂಥ ವಿಚಾರ. ಸದ್ಯಕ್ಕೆ ಇವತ್ತು ವಿಶ್ವಾಸ ಮತಯಾಚನೆ ಇರೋದ್ರಿಂದಾಗಿ ಮೊನ್ನೆ ಏನು ರಾಜ್ಯಪಾಲರಿಗೆ ಸಲ್ಲಿಸಿದಂತಹ ಪತ್ರದಲ್ಲಿ ಎಲ್ಲ ಶಾಸಕರು 120 ಶಾಸಕರ ಸಹಿಯನ್ನು ಸಂಗ್ರಹ ಮಾಡಿದ್ರು. ಇವತ್ತು ತಮ್ಮ ಜೊತೆಗೆ ಯಾರಿದ್ದಾರೆ ಅನ್ನುವಂಥ ಫಲ ಏನು ಅನ್ನೋದನ್ನು ಇವತ್ತು ವಿಶ್ವಾಸ ಮತ ಫ್ಲೋರ್ ಟೆಸ್ಟ್ನಲ್ಲಿ ಸಾಬೀತು ಮಾಡ್ತಾರೆ ವಿಜಯ್. ಅದಕ್ಕಿನ್ನೇನು ಕೆಲವೇ ಹೊತ್ತು ಮಾತ್ರ ಬಾಕಿ ಇದ್ದಾವೆ. ಆ ಮೂಲಕ ಒಂದು ನಿರ್ಣಾಯಕವಾದಂತಹ ಒಂದು ಕ್ಲಾರಿಟಿ ಸಿಗುತ್ತೆ, ನಿರ್ಣಯ ಆಗತ್ತಿವತ್ತು. ಆ ಮೂಲಕ 5 ವರ್ಷಗಳ ಕಾಲ ವಿಜಯ್ ಸುಸೂತ್ರವಾಗಿ ಸರ್ಕಾರವನ್ನು ಮಾಡ್ತಾರೆ, ಅವರಿಗೆ ಬೇಕಾದಂಥ ಸಂಖ್ಯಾಬಲ ಇದೆ ಅನ್ನೋದನ್ನು ತೋರಿಸುವಂತಹ ಸಮಯ ಇದು. ಕೆಲವೇ ಹೊತ್ತಿನಲ್ಲಿ ವಿಶ್ವಾಸ ಮತಯಾಚನೆ ಆಗುತ್ತೆ. ಹೆಚ್ಚಿನ ಮಾಹಿತಿಯೊಂದಿಗೆ ನ್ಯೂಸ್ ಡೆಸ್ಕ್ನಿಂದ ನಮ್ಮ ಪ್ರತಿನಿಧಿ ಹನುಮಂತು ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಬಹುತೇಕ ವಿಜಯ್ಗೆ ಬೇಕಾದಂತಹ ಸಂಖ್ಯಾಬಲ ಇದ್ದಂಗೆ ಕಾಣಿಸ್ತಾ ಇದೆ. ಯಾವ್ಯಾವ ಪಾರ್ಟಿಗಳಲ್ಲಿ ಎಷ್ಟೆಷ್ಟು ನಂಬರ್ಸು, ಮತ್ತು ಅಣ್ಣಾ DMK ಏನಾದರೂ ಸೇರಿಕೊಂಡ್ರೆ ಇವರ ವಿಶ್ವಾಸ ಮತ ಯಾವುದೇ ಗೊಂದಲ ಇಲ್ಲದಂತೆ ಸಾಬೀತಾಗುತ್ತೆ. ಏನಿದೆ ಇಲ್ಲಿವರೆಗಿನ ಮಾಹಿತಿ ಹನುಮಂತು? ರಂಜಿತ್, ತಮಿಳುನಾಡಿನ ಪಾಲಿಟಿಕ್ಸ್ ಒಂದು ರೀತಿಯ ರೋಚಕತೆ ಘಟ್ಟಕ್ಕೆ ತಲುಪಿದೆ. ಇಷ್ಟು ದಿನ ಒಂದು ಸಂಖ್ಯಾಬಲದ ಆವು ಏಣಿಯ ಆಟದ ಒಂದಷ್ಟು ಲೆಕ್ಕಾಚಾರಗಳಿತ್ತು. ಯಾವಾಗ ಒಂದು ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಕೂಡ 108 ಸ್ಥಾನಗಳನ್ನು ಗೆದ್ದಿದ್ರು. ಅದರಲ್ಲಿ 2 ಕ್ಷೇತ್ರಗಳಲ್ಲಿ ವಿಜಯ ಸ್ಪರ್ಧೆ ಮಾಡಿರುವಂಥ ಕಾರಣಕ್ಕಾಗಿ ಒಂದು ಕ್ಷೇತ್ರವನ್ನು ಬಿಟ್ಕೊಡ್ಬೇಕು. ಈಗ ಅಂದರೆ ಅಧಿಕೃತವಾಗಿ TVK ಹೊಂದಿರುವಂಥದ್ದು 107 ಸ್ಥಾನಗಳು ಹೊಂದಿದೆ. ಇದರ ಜೊತೆಗೆ CPI ಜೊತೆಗೆ ಮುಸ್ಲಿಂ ಲೀಗ್ ಸೇರಿದಂತೆ VCK ಸೇರಿದಂತೆ ತಲಾ 2 ಸ್ಥಾನಗಳ ಬೆಂಬಲ, ಕಾಂಗ್ರೆಸ್ನ 5 ಶಾಸಕರ ಬೆಂಬಲ, ಒಟ್ಟು 120 ಶಾಸಕರ ಬೆಂಬಲ ಇರುವಂಥ ಕಾರಣಕ್ಕಾಗಿ ಮ್ಯಾಜಿಕ್ ನಂಬರ್ 118 ಬೇಕಾಗಿತ್ತು. 118 ನಂಬರ್ ಇವರು ತೋರಿಸಿದ ಕಾರಣಕ್ಕಾಗಿ ರಾಜ್ಯಪಾಲರು ಕೂಡ ಇವರಿಗೆ CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಅನುವು ಮಾಡಿಕೊಟ್ರು. CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರದಲ್ಲಿ ಸಹಜವಾಗಿ ಸಂಪ್ರದಾಯದಂತೆ ಸದನದಲ್ಲಿ, ವಿಧಾನಸಭೆಯ ಅಸೆಂಬ್ಲಿ ಒಳಗಡೆಗೆ ಏನು ಆ ಸದನದಲ್ಲಿ ಒಂದು ವಿಶ್ವಾಸ ಮತಯಾಚನೆಯನ್ನ ಮಾಡಬೇಕು. ಆ ಮೂಲಕ ತಮಗೆ ಸಂಪೂರ್ಣವಾದಂತಹ ಬಹುಮತವಿದೆ ಅನ್ನುವಂಥ ಒಂದು ಸಂದೇಶವನ್ನು ಕೊಡಬೇಕಾಗತ್ತೆ. ಈ ಒಂದು ಪ್ರಕ್ರಿಯೆಯನ್ನು ಇವತ್ತು ವಿಜಯ್ ಮಾಡ್ತಾ ಇರುವಂಥದ್ದು ಸಹಜವಾಗಿಯೇ ಅವರಿಗೆ ಈ ಸಂಖ್ಯಾಬಲ ಇದೆ.
ಆದರೆ ಕಠಿಣಾತಿ ಕಠಿಣದ ಮುಂದೆ ರಾಜಕಾರಣದಲ್ಲಿ ಯಾವಾಗ ಏನು ತಿರುವು ಪಡೆಯುತ್ತೋ ಗೊತ್ತಿಲ್ಲ. ಇದರ ಜೊತೆಗೆ ಈಗ ತಮಿಳುನಾಡಿನ ರಾಜಕಾರಣದಲ್ಲಿ AIDMK ಪಕ್ಷದಲ್ಲೂ ಕೂಡ ಒಂದಷ್ಟು ಭಿನ್ನ ನಿಲುವುಗಳು ಬಂದಿದ್ದಾವೆ. ಸರಿಸುಮಾರು 30 ಜನ ಶಾಸಕರು TVKಗೆ ಬೆಂಬಲಿಸಬೇಕು ಅನ್ನೋಂಥ ಮಾತನ್ನ ಚರ್ಚೆಯನ್ನ ಇಟ್ಕೊಂಡಿದ್ದಾರೆ. ಷಣ್ಮುಖಂ ನೇತೃತ್ವದಲ್ಲಿ ಈ ತರ ಒಂದಷ್ಟು ಪ್ರಕ್ರಿಯೆ ನಡೆದಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಆ ಶಾಸಕರ ಬೆಂಬಲವೂ ಕೂಡ TVKಗೆ ಸಿಕ್ತು ಅಂತಂದು ಹೇಳಿದ್ರೆ ಅದು ಬಹುದೊಡ್ಡ ಪಕ್ಷ ಮಾತ್ರ ಅಲ್ಲ, ಸರ್ಕಾರದಲ್ಲಿ ಒಂದಷ್ಟು ಬಹುದೊಡ್ಡ ಶಾಸಕರ ಸಂಖ್ಯಾಬಲವೂ ಕೂಡ ಹೆಚ್ಚಾಗುತ್ತೆ. ಅದು ರಾಜಕೀಯವಾಗಿ ಸವಾಲುಗಳು ಇರ್ತವೆ, ಅನೇಕ ರೀತಿಯ ತಿರುವುಗಳು ಪಡೆಯುತ್ತವೆ. ಆದ್ರೆ ಪ್ರಶ್ನೆ ಇರುವಂತದ್ದು ಏನಂತಂದು ಹೇಳಿದ್ರೆ 2/3 ಅಂತ ನಿಯಮ ಏನಾದ್ರೂ ಪಾಲನೆ ಆದ್ರೆ ಆ 30 ಜನ ಶಾಸಕರು ಬೆಂಬಲ ಕೊಡ್ಲಿಕ್ಕೆ ಆಗುತ್ತಾ, ಅಥವಾ ಅಲ್ಲಿ ಏನಾದ್ರೂ AIDMK ಏನಾದ್ರೂ ಪಕ್ಷ ಉಚ್ಚಾಟನೆ ಅನ್ನುವಂಥ ಪರಿಸ್ಥಿತಿಯನ್ನ ತೆಗೆದುಕೊಂಡ್ರೆ, ಅಸ್ತ್ರವನ್ನ ತೆಗೆದುಕೊಂಡ್ರೆ ಪಕ್ಷಾಂತರ ಕಾಯ್ದೆ ಏನಾದ್ರೂ ಚರ್ಚೆಗೆ ಬರುತ್ತಾ? ಈ ಎಲ್ಲಾ ರಾಜಕೀಯ ಆಯಾಮಗಳಲ್ಲೂ ಕೂಡ ಈ ಕ್ಷಣದವರೆಗೂ ಚರ್ಚೆ ಇದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಹನುಮಂತು.